ಇಡೀ ದೇಶದಲ್ಲಿ ಟೆಕ್ನಾಲಜಿ ಯೂಸೇಜಲ್ಲಿ ಬೆಂಗಳೂರು ಭಾಳ ಮುಂದೆ ಇದೆ ಅಂತಕ್ಕಂಥದ್ದನ್ನು ಭಾಳ ಸಂತೋಷದಿಂದ ನಾನು ತಮ್ಗೆ ಹೇಳ್ತೇನೆ. ಭಾಳ ವಿವರಗಳನ್ನು ತಮ್ಗೆ ಕೊಟ್ಟಿದ್ದೇನೆ. ಅದೆಲ್ಲ ಬಹುಶಃ ತಮಗೆ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಇದು ಒಂದು ಬಾರಿ ನಾವು ಮಾನ್ಯ ಅಧ್ಯಕ್ಷರೇ, ಈ DGP ಮತ್ತು ADGP ನಾನೇನು ವರ್ಟಿಕಲ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದೆ, ಅದನ್ನು ನಾವು ಪ್ರಾರಂಭ ಮಾಡಿದ್ರಿ. ಈಗಾಗಲೇ ಅದಕ್ಕೆ ಸರ್ಕಾರಿ ಆದೇಶ ಹೊರಡಿಸೋದಕ್ಕೆ ಎಲ್ಲ ಕ್ರಮ ತಗೊಂಡಿದ್ದೀವಿ. ಇನ್ನೊಂದಿಷ್ಟು ಅದಕ್ಕೆ ಬೇಕಾದಂಥ ಪ್ರೊಸೀಜರ್ಸ್ ಮಾಡಬೇಕು ಅನ್ನೋದನ್ನು ಫೈನಲೈಸ್ ಮಾಡಿದ್ರೆ ಈ ಸದನ ಆದ ತಕ್ಷಣವೇ ನಾವು ಅದನ್ನು ಆದೇಶ ಹೊರಡಿಸ್ತೀವಿ. ಒಬ್ಬರು DGPನೇ ಇದಕ್ಕಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಬಹಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ನಾವು. ಇಡೀ ದೇಶದಲ್ಲಿ ಕರ್ನಾಟಕ ಈ ಸೈಬರ್ ಕ್ರೈಮನ್ನು ಮತ್ತು ಸೈಬರ್ ಸೆಕ್ಯೂರಿಟಿ ಬೇರೆ, ಸೈಬರ್ ಕ್ರೈಮೇ ಬೇರೆ, ಅವೆರಡನ್ನೂ ಕೂಡ ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಮಾನ್ಯ ಸದಸ್ಯರಿಗೆ ಹೇಳೋದಕ್ಕೆ. ಸಭಾಧ್ಯಕ್ಷರೇ, ನಮ್ಮ ಸನ್ಮಾನ್ಯ ಗೃಹ ಸಚಿವರು ನಿಜವಾಗ್ಲೂ ಕೂಡ ನಾವು ಹೆಮ್ಮೆ ಪಡಬೇಕಾದಂತ ಸಂಗತಿ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೈಬರ್ ವಿಭಾಗವನ್ನು ಇತ್ತೀಚಿನ ವರ್ಷದಲ್ಲಿ ತುಂಬಾ ಚೆನ್ನಾಗಿ ನಾವು ಮಾಡಿದ್ದೀವಿ. ಆದರೆ ಒಂದು, ಅವರು ಸೈಬರ್ ವಿಭಾಗವನ್ನ ಬೇರೆ ಏನು DGP ಅವ್ರ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳಿದೆ. ನನ್ನ ವಿನಂತಿ ಏನಂದ್ರೆ, ನಾನು ಗಮನಿಸಿದ್ದು, ನೀವು ಹಾಕಿದವ್ರು ಹೋಗೋದಕ್ಕಿಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ ನೋಡಿ. ಕೆಲವು ಕಾನ್ಸ್ಟೇಬಲ್ಗಳು ಈ ಸೈಬರ್ ಇದರಲ್ಲಿ ಬಹಳ ಬ್ರಿಲಿಯಂಟ್ ಇದ್ದಾರೆ, ನಾನು ಗಮನಿಸಿದ್ದು. ನೀವು ಯಾರಿಗೆ ಆದ್ಯ ಕಾನ್ಫರ್ಮ್ ಮಾಡಿದ್ರೆ ಒಳ್ಳೇದಾಗ್ತದೆ. ನೀವು ಯಾರಿಗೆ ಅಲ್ಲಿ ಆಸಕ್ತಿ ಇದೆ ಅಲ್ಲಿ ಹೋಗ್ಲಿಕ್ಕೆ ಅಂತ ಅವ್ರು ಬರ್ತಾರೆ, ಅವರಿಗೆ ಇಂಟರ್ವ್ಯೂ ಮಾಡಿ ಸರಿ ಇದಾನ ಇಲ್ವಾ ಅಂತೇಳಿ ಹೇಳಿ ನೋಡಿ ಹಾಕುವಂಥದ್ದು ಒಳ್ಳೇದು ಅಂತೇಳಿ ಹೇಳಿ ನನಗೆ ಅನ್ಸುತ್ತೆ. ಇಲ್ಲದ್ರೆ ಯಾರೋ ಎಲ್ಲೂ ಸ್ಥಳ ಸಿಗ್ತಿದ್ದವನೊಬ್ಬನ ಅಲ್ಲಿ ಹಾಕಿದ್ರೆ ಏನು ಪ್ರಯೋಜನ. ನಾವು ಬೇರೆ ಬೇರೆ ವಿಭಾಗದಲ್ಲಿ ನೋಡಿದೀವಿ, ಒಂದು ಕಾಲ ಆಚೆಗೆ ಇಟ್ಕೊಂಡಿರ್ತಾನೆ. ಇಲ್ಲದ್ರೆ ಅದೇ ಸೆಂಟ್ರಿಗೆ ಬೇಕಾದಂತ ರಿಕ್ರೂಟ್ಮೆಂಟ್ ಅನ್ನು ಸಪರೇಟ್ ಮಾಡಿ ಅದನ್ನೇ ಒಂದು ಇದನ್ನ ವಿಭಾಗನೇ ಪ್ರತ್ಯೇಕ ಮಾಡಿ ಅಲ್ಲೇ ಪ್ರಮೋಷನ್ಗಳು ಅದನ್ನೇ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನೇ ಡೆವಲಪ್ ಮಾಡಬೇಕು. FSL ಯೂನಿವರ್ಸಿಟಿಯನ್ನ ನಾವು ಮಂಜೂರು ಮಾಡಿಸಿ ತಂದ್ವಿ. ಅದು ಹುಬ್ಬಳ್ಳಿಯಲ್ಲಿ ಆಗಿದೆ. ಅದು ದಯವಿಟ್ಟು ನೀವು ಗಮನಿಸಬೇಕು. ತಾವು ಗಮನಿಸಿ ಸೆಂಟ್ರಲ್ನವರಿಗೂ ಹೇಳಿ, ಗುಜರಾತ್ ಯೂನಿವರ್ಸಿಟಿ ಅವರಿಗೂ ಹೇಳಿ ಅದನ್ನು ಬಲಪಡಿಸುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಗುಜರಾತ್ನಲ್ಲಿ ಇಡೀ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶದಿಂದ ಬಂದು ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ನಾವು ಅದೇ ಕನಸು ಇಟ್ಕೊಂಡು ನಾವು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಲ್ಲಿ ಹುಬ್ಳಿಗೆ ಆ ಸೆಂಟರ್ನ ಬಲ ಮಾಡುವಂತಹದ್ದು ಅವಶ್ಯಕತೆ ಇದೆ. ಯಾಕಂದ್ರೆ ಅಲ್ಲಿಂದ ಅಲ್ಲಿ ಟ್ರೈನ್ ಅಪ್ ಆಗಿರ್ತಕ್ಕಂಥವ್ರು ನಮ್ಮ ಪೊಲೀಸ್ ಇಲಾಖೆಗೆ ಬಂದ್ರೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಆದ್ರಿಂದ ದಯವಿಟ್ಟು ತಾವು ವೈಯಕ್ತಿಕವಾಗಿ ಅದನ್ನು ಗಮನಿಸಿ. ಅದು ನಂದಲ್ಲ ಅಂತ ಬಿಟ್ಬಿಡ್ಬೇಡಿ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಹೆಲ್ಪ್ ಆಗ್ಲಿ, ನಮ್ಮ ರಾಜ್ಯದ ಯುವಕರು ಅಲ್ಲಿ ತರಬೇತಿಯನ್ನು ಪಡೀಲಿ, ವ್ಯಾಸಂಗ ಮಾಡಲಿ ಅಂತ ಹೇಳಿ ಉದ್ದೇಶ ಇದೆ. ಮತ್ತು ನಮ್ಮ ಪೊಲೀಸ್ ಇಲಾಖೆ ಶಕ್ತಿ ಬರಲಿ ಅನ್ನುವಂತ ಉದ್ದೇಶದಿಂದ ಅದನ್ನು ತಂದಿರ್ತಕ್ಕಂಥ ಅದನ್ನ ತಾವು ಗಮನಿಸಬೇಕು ಅಂತ ವಿನಂತಿ ಮಾಡಿ. ಅಭಿನಂದನೆಯನ್ನ ಒಂದೇ ನಿಮಿಷ ಜಸ್ಟ್ ಅಭಿನಂದನೆಯನ್ನ ಸಲ್ಲಿಸ್ತಾ, ಬಹುಶಃ ಬಹಳ ಉತ್ತಮವಾದಂತ ಕೆಲಸ ಆಗ್ತಾ ಇದೆ. ಇಡೀ ಸದನನೇ ಹೇಳ್ತಾ ಇದೆ. ಈ CCTV ಕ್ಯಾಮೆರಾದು ತಾವು ಮಾನಿಟರಿಂಗ್ ಹೇಳಿದ್ರಿ, ಅದನ್ನ ಇನ್ನೊಂದಷ್ಟು ಸ್ವಲ್ಪ ನಾವು ಇದು ಮಾಡಿ ಅದಕ್ಕೆ ಅಪಾಯಿಂಟ್ಮೆಂಟ್ ನೀವು ಕರೆಕ್ಟ್ ಆಗಿರುವಂತವ್ರನ್ನ ಹಾಕ್ತಿದ್ರೆ ಸುಮಾರು ಆಗುವಂತ ಕ್ರೈಮ್ ಅನ್ನ ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ದಿಕ್ಕಿನಲ್ಲಿ ಒಂದು ಸ್ವಲ್ಪ ತಾವು ಪ್ರಯತ್ನ ಪಡಬೇಕು ಅಂತ ತಮ್ಮಲ್ಲಿ ಅಪೇಕ್ಷೆಯನ್ನ ಮಾಡಿ. ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಇರ್ತಕ್ಕಂಥ ಜಿಲ್ಲೆಗಳಿದೆ ಅಲ್ಲಿ ಭವನವನ್ನು ಮಾಡಿ ಅದನ್ನು ಮಾನಿಟರ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅಲ್ಲಿ ಗೃಹ ಸಚಿವರನ್ನು ಮನವಿ ಮಾಡ್ತೀವಿ. ಹ್ಯಾರಿಸ್ ಅವರು ಬಹಳ ಒಂದು ಒಳ್ಳೆ ಪ್ರಶ್ನೆ ಎತ್ತಿದ್ದಾರೆ. ಇವತ್ತು ಎಲ್ಲ ಸ್ಪಂದಿಸ್ತಾನೂ ಇದ್ದಾರೆ. ಇವತ್ತು ತಾವು ಹೇಳಿದ್ರಿ ಸಾಕಷ್ಟು ವರ್ಟಿಕಲ್ ಆಗಿ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ವಿಂಗ್ ಅನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ. ಬಹಳ ಸಂತೋಷದ ವಿಷಯ. ಇವತ್ತು ಏನಾಗಿದೆ, ಇದರೊಳಗೆ ನಾವು ಈಗ ಹೊಸ ಎಕ್ವಿಪ್ಮೆಂಟ್ಸ್ಗಳನ್ನು ಕೂಡ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದಿರಿ. ಇಲ್ಲಿವರೆಗೆ ಏನಾಗ್ತಿತ್ತು, ಯಾವುದೋ ಒಂದು ಹಳೆ ಕಾಲದ ಸೈಬರ್ ವಾಲ್ ಇದನ್ನು ನಾವು ಫೈರ್ ವಾಲ್ಸ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಅಧಿಕಾರಿಗಳನ್ನ ಅಲ್ಲಿ ಪೋಸ್ಟ್ ಮಾಡೋದಕ್ಕೆ ಮುಂಚೆ ಅವರಿಗೆ ವಿಶೇಷವಾದಂಥ ತರಬೇತಿಗಳಾಗಬೇಕು. ಒಂದಷ್ಟು ಟ್ರೈನಿಂಗ್ ಆಗ್ತಾ ಇದೆ. ಆದರೆ ಸರಿಯಾದಂಥ ಎಕ್ಸ್ಪರ್ಟೈಸ್ ಇರ್ತಕ್ಕಂಥವ್ರಿಂದ ಅವರಿಗೆ ಒಂದು ಟ್ರೈನಿಂಗ್ ಆಗೋದ್ರ ಜೊತೆಯಲ್ಲಿ
ಒಂದಷ್ಟು ಜನ ಎಕ್ಸ್ಪರ್ಟ್ಸ್ ಗಳನ್ನು ಕೂಡ ಇಲ್ಲಿ ಅಪಾಯಿಂಟ್ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಅವ್ರನ್ನ ಔಟ್ಸೋರ್ಸಿಂಗ್ ಇಂದ ತಗೋತಿರೋ, ಬೇರೆ ಬೇರೆ ಯಾವ ರೀತಿಯಿಂದ ತಗೋತಿರೋ, ಯಾಕಂದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರು ಬೇರೆ ಇರ್ತಕ್ಕಂಥವ್ರಿಗೂ ಇದೇ ವೃತ್ತಿಯಲ್ಲಿ ಯಾರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತವ್ರನ್ನ ಐಡೆಂಟಿಫೈ ಮಾಡಿ ಒಂದಿಷ್ಟು ಇಟ್ಕೊಂಡ್ರೆ ಜೊತೆ ಒಳಗೆ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಬೇರೆ ರಾಜ್ಯಗಳಿಗೆ ಮಾದರಿ ಆಗತ್ತೆ ಅನ್ನೋದು ಒಂದು. ಎರಡನೇದು, ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಕ್ಯಾಮ್ರಾಗಳನ್ನು ತಾವು ಅಳವಡಿಸಿದಿರಿ. ಇನ್ನೊಂದಿಷ್ಟು ಮಹಾನಗರ ಪಾಲಿಕೆಯಿಂದ ಸರ್ಕಾರದ ವತಿಯಿಂದ ಕೆಲವು ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ. ಈ ಕ್ಯಾಮ್ರಾಗಳನ್ನು ಏನಾಗುತ್ತೆ ಅಂದ್ರೆ ಹಾಕುವಾಗಿರೋ ಇಂಟ್ರೆಸ್ಟ್ ಆಮೇಲೆ ಅದನ್ನು ಮುಂದಕ್ಕೆ ಮೈಂಟೈನ್ ಮಾಡೋದಕ್ಕೆ ಇರೋದಿಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹ್ಯಾಂಡ್ ಓವರ್ ಮಾಡಿರುವಂಥದ್ದಿದೆ. ಮಹಾನಗರ ಪಾಲಿಕೆಯಲ್ಲಿ ಕೆಲವೊಂದು ಮೈಂಟೆನೆನ್ಸ್ಗಳಿಲ್ಲ. ಇದಕ್ಕೆ ತಾವು ಏನಾದರೂ ನಮ್ಮ ಬಡ್ಜೆಟ್ನಲ್ಲೇ ಒಂದಿಷ್ಟು ಅವಕಾಶ ಮಾಡಿಕೊಂಡು ಇವರೆಲ್ಲದನ್ನು ಮಾನಿಟರ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಆನ್ಯುವಲ್ ಕಾಂಟ್ರಾಕ್ಟ್ ಆ ಥರದನ್ನು ಕೊಟ್ಟರೆ ಖಂಡಿತವಾಗ್ಲೂ ಇವತ್ತಿಗಾಗಲೇ ಆಫ್ಟರ್ ಇಂಟ್ರೊಡ್ಯೂಸಿಂಗ್ ಕ್ಯಾಮ್ರಾ ಕ್ರೈಮ್ ರೇಟ್ ಕಡಿಮೆ ಆಗಿದೆ, ಅದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನ ಕೋರಿಕೆ.